ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಟು ಹಳ್ಳಿ ಜೀವನ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನಮ್ಮ ಮನೆಯಾಗ ಸ್ಪೆಷಲ್ ಮಾಡತ್ತೀವಿ ಗಾರ್ಗಿ ಅಂತ. ನಮ್ಮ ಸೈಡ್ ಗಾರ್ಗಿ ಅಂತಾರೆ, ನಿಮ್ಮ ಸೈಡ್ ಏನಂತಾರೆ ಗೊತ್ತಿಲ್ಲ ನಮಗೆ. ಕಮೆಂಟ್ ಮಾಡಿರಿ ನಿಮ್ಮ ಸೈಡ್ ಅಂತ ಏನಂತಾರೆ ಈ ರೆಸಿಪಿಗೆ ಅಂತಂದ್ರೆ. ಇದು ಸ್ವೀಟ್ ಆ್ಯಕ್ಚುಲಿ. ಇದು ನೀರಿಟ್ಟೇರಿ ಕುದಿಯಾಗ ಹೆಸರು ಬರ್ಬೇಕಿದೆ. ಇಲ್ಲೇ ಕುಂಬಳಕಾಯಿ ಹಿಂಗೆ ದುಡ್ಡು ಎಲ್ಲ ತರ್ಕೋಬೇಕ್ರಿ. ಹಿಂಗೆ ತರ್ಕೋಬೇಕು ಹಿಂದಿಂದೆಲ್ಲ ಹಿಂಗೆ ತರದೆ ಇದನ್ನು ಸಣ್ಣ ಪೀಸ್ ಮಾಡ್ಬೇಕು. ಫುಲ್ ಸಣ್ಣ ಪೀಸ್ ಮಾಡಿ ಕುದಿ ಹಾಕ್ಬೇಕ್ರಿ. ನಾವು ಇಸ್ಕೊಂಡ ಮಾಡತ್ತೀವಿ ರೀ. ನಮ್ಮ ಮನ್ಯಾಗೂ ಮಂದಿ ಬಳದಾರೆ, ಆಮೇಲೆ ಊರಿಂದನೂ ಮಂದಿ ಬರತ್ತಾರೆ. ಅದಕ್ಕಂತಂದು ಇವನು ಇಸ್ಕೊಂಡು ಹಾಕ್ಯಾವ್ರಿ. ಭಾಳಷ್ಟೇ ಒಂದು ಕುಂಬಳಕಾಯಿ ಹೊಡೆದ್ರಿ ದೊಡ್ಡ ಇಸ್ಕೊಂಡು ಆಗ್ಯಾವು. ಇದನ್ನಷ್ಟು ಗಾರ್ಗಿ ಮಾಡ್ಬೇಕು. ಈಗ ಇದನ್ನ ಇಟ್ಟೇವಿ. ಇದನ್ನ ಯಾಕೆ ಹಚ್ತಾರೆ ಅಂತಂದ್ರೆ ಒಂದು ವಿಧ ಕೇಳಿದ್ದೆ ನಾನು. ಇದನ್ನ ಯಾಕೆ ಹಚ್ತಾರೆ ಗೊತ್ತಿದ್ರೆ ಕಮೆಂಟ್ ಮಾಡಿರಿ ಅಂತಂದು. ಅದಕ್ಕೆ ಇದನ್ನು ಹೇಳತ್ತೇನೆ ರೀಸನ್. ಇದು ತಿಕ್ಕು ಹೊತ್ನ್ಯಾಗ ಕರ್ರಗಾದ್ರೆ ಬಾಣೆ ತಿಕ್ಕೋದು ಹೆಣ್ಮಕ್ಳಿಗೆ ತ್ರಾಸ ಆಕೈತಿ. ಅದಕ್ಕಂತಂದು ಇದನ್ನು ಬೂದಿ ಹಚ್ತಾರೆ. ಬೂದಿ ಹಚ್ಚಿದ್ರೆ ಲಘುನ ಹಿಂಗೆ ಒಂದ್ಸಲ ಹಿಂಗೆ ಮಾಡಿದ್ರೆ ಹೋಗ್ಬಿಡ್ತೈತಿ. ಆ ರೀಸನ್ಗೆ ಬೂದಿ ಹಚ್ತಾರೆ. ಕರ್ರಗಾಗೋದಿಲ್ಲ, ಕರ್ರಗಾದ್ರೂ ಲಘು ಹೋಗ್ತೈತೆ ಅಂತ ಬೂದಿ ಹಚ್ಚಿ ಇಡ್ತಾರೆ. ಇಲ್ಲಿ ನೋಡ್ರಿ ನೀವು ಬೇಕಾರೆ ರಸ ಹಚ್ಚಾರ ಡಬ್ಬರಿ. ಈ ರೀಸನ್ಗೆ ಬೂದಿ ಹಚ್ಚಿ ಇಡ್ತಾರೆ ಒಲೆ ಮೇಲೆ. ಹಳ್ಳಿ ಹೆಣ್ಮಕ್ಳು ಇದು ಆ್ಯಕ್ಚುಲಿ ಒಂದು ಐಡಿಯಾ ರೀ. ಹಳ್ಳಿ ಹೆಣ್ಮಕ್ಳದ ಹಿಂಗೆ ಹಚ್ಚಿಟ್ರೆ ಲಘು ಬಾಂಡೆ ತಿಕ್ಬೋದು ಅಂತಂದ್ರೆ. ಈಗ ಹೆಸರು ಬಂದತ್ರಿ. ಈಗ ನಮ್ದು ಏನಿಲ್ಲ ರೀ, ಇವ್ನು ಹಿಂಗೆ ಕ್ಲೀನಾಗಿ ದುಬ್ಬ ಎಲ್ಲ ತೆಗೆದು ಸಣ್ಣ ಪೀಸ್ ಮಾಡಿ ಹೆಚ್ಚಿ ಕುದಿ ಹಾಕೋದು ಅಷ್ಟೇ ರೀ. ಕುದಿ ಹಾಕಿದ್ಮೇಲೆ ಅವು ಕುದ್ಮೇಲೆ ತೆಗೆದು ಮತ್ತು ಮುಂದಿನ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿರಿ. ನೀವು ನಿಮ್ಮ ಮನೆ ಟ್ರೈ ಮಾಡ್ಕೊಬೋದ್ರಿ. ಬೇಕಂತಂದ್ರೆ ಟ್ರೈ ಮಾಡಿ ತಿಂದು ನೋಡಿರಿ, ಮಸ್ತ್ ಇರುತ್ತೆ. ನಮ್ಮ ಸೈಡ್ ಈ ಹಬ್ಬಕ್ಕೆ ಮಾಡೋ ಸ್ಪೆಷಲ್ ಇದು ರೀ ಸ್ವೀಟ್. ನೀವು ನಿಮ್ಮ ಮನೆ ಟ್ರೈ ಮಾಡಿಬೇಕಾದ್ರೆ ನೋಡಿರಿ. ಒಂದೊಂದು ಊರ ಕಡೆ ಎಲ್ಲ ಕಜ್ಜಾಯ ಅಂತಾರೆ, ಬಟ್ ನಮ್ಮ ಸೈಡ್ ಗಾರ್ಗಿ ಅಂತಂತಾರೆ ರೀ. ನೋಡಿರಿ ಇಲ್ಲಿ ನೋಡ್ರಿ ಎಲ್ಲ ರೆಡಿ ಆಗೈತಿ. ಹೆಚ್ಚಿಕೊಳಕ್ಕೆ ಎಲ್ಲ ಏನು ತೆಗ್ದೀನಿ. ಕ್ಲೀನಾಗೈತಿ. ದುಬ್ಬ ಎಲ್ಲ ತೆಗಿಬೇಕ್ರೆ ಎಲ್ಲ ತೆಗ್ದೀನಿ. ಎಲ್ಲ ಸ್ವಚ್ಛಾಗೈತೆ ರೀ. ಈಗ ಹಿಂಗೆ ಪೀಸ್ ಸಣ್ಣ ಇಷ್ಟು ಪೀಸ್ ಕಟ್ ಮಾಡಿದ್ರಿ. ಸಣ್ಣಗೆ ಕಟ್ ಮಾಡಿ ಈ ನೀರಾಗ ಹಾಕ್ಬಿಟ್ರೆ ಕೆಲಸ ನಮಗೈತ್ರಿ. ಇದಂದ್ರೆ ಫುಲ್ ಕುದಿಯಾತವ್ರಿ ನೀರೀಗ. ನಾನು ಉರಿ ಕಡಿಮೆ ಮಾಡೇನಿ ರೀ. ಅವು ಇದಾಗೋದಕ್ಕೆ ಇವ್ನು ಹೆಚ್ಕೊಂಡ ಮೇಲೆ ಉರಿ ಹಾಕಿದ್ರೆ ಅಂತಂದು ನೋಡ್ರಿ ಈಗ ಫುಲ್ ಕುದಿಯಾತಾವು. ಎಷ್ಟು ಮೆತ್ತಗೆ ನೋಡ್ರಿ ಎಲ್ಲ ಕುದ್ದಾವ್ರಿ. ಈಗ ಇವನ್ನ ತೆಗಿಬೇಕು. ತೆಗೆದು ಬೆಲ್ಲ ಹಾಕೋಬೇಕ್ರಿ. ಇನ್ನು ಬೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಹಿಂಗೆ ಕೈಲಿ ಚಂಚ ಮೇಲೆ ತೊಗೊಂಡು ಏನೋ ತೊಗೊಂಡು ಬಿಸಿ ಆರೋ ಮಟ ನಿಂತ ಕೈಲಿ ಹಿಂಗೆ ಮಾಡ್ಕೋಬೇಕ್ರಿ. ಅಂದರೆ ಈಗ ನಾತೇವಲ್ಲ ಹಂಗೆ ಮಾಡ್ಕೋಬೇಕು. ಅದು ಸಣ್ಣಗೆ ಬೆಲ್ಲ ಜಜ್ಜಿ ಬೆಲ್ಲ ಹಾಕ್ಬೇಕ್ರಿ. ಇದಕ್ಕೆ ಎರಡು ಮಿಕ್ಸ್ ಮಾಡ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಏಲಕ್ಕಿ ಲವಂಗ ಅದನ್ನೆಲ್ಲ ಹಾಕಿ ಮಾಡ್ಬೇಕ್ರಿ. ಮಸ್ತ್ ಆಕತಿ. ಮಾಡೋಕೆ ಹದ ಆಕತ್ರಿ. ಮತ್ತು ಇನ್ನೂ ಗೋಧಿಟ್ಟು ಹಾಕ್ಬೇಕು. ಅದನ್ನು ಫುಲ್ ವಿಡಿಯೋ ತೋರಿಸ್ತೀನಿ ರೀ. ಅಂದ್ರೆ ನಿಮ್ಗೆ ಗೊತ್ತಾಕತಿ ಹೆಂಗೆ ಮಾಡ್ಬೇಕು ಅನ್ನೋದು ತೋರಿಸ್ತೈತಿ ನೋಡಿರಿ. ಈ ಸದ್ಯಕ್ಕಂಕ್ರೆ ಕುದ್ದತ್ರಿ. ಇನ್ನು ತೆಗೆದು ಮಾಡ್ಬೇಕ್ರಿ. ಇದನ್ನಷ್ಟು ಇವತ್ತಿನೆಲ್ಲ ಮಾಡೋ ಗದ್ದಲಾಗ ರೊಟ್ಟಿ ಮಾಡಿಲ್ಲ ರೀ. ಅದಕ್ಕೆ ಒಗ್ಗರಣೆಯನ್ನು ಚುಮ್ಮರ್ ಹಚ್ಕೋತೀವ್ರಿ. ಎಣ್ಣೆ ಕಾದತ್ರಿ. ಈಗ ಮಾಡ್ಕೊಂಡು ತಿನ್ಬೇಕ್ರಿ ನಾಷ್ಟ ಇವತ್ತು. ಈಗ ಅದೆಲ್ಲ ಕುದ್ದು ರೆಡಿ ಆಗೈತೆ ರೀ. ಫುಲ್ ಮೆತ್ತಗೆ ಆಗಿರ್ತದೆ ರೀ. ಅದು ಅಂದ್ರೆ ಕುದ್ದಿರ್ತೈತಲ್ಲ ಫುಲ್, ಅದಕ್ಕೆ ಹಂಗೆ ಮೆತ್ತಗೆ ಆಗಿರ್ತೈತೆ ರೀ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಬೆಲ್ಲ, ಏಲಕ್ಕಿ ಲವಂಗ, ಒಂದು ಸ್ವಲ್ಪ ಸೋಡಾ ರೀ. ನಾವು ಒಬ್ಬೊಬ್ರು ಹಾಕ್ತಾರೆ, ಒಬ್ಬರು ಹಾಕಲ್ಲ, ಬಟ್ ನಮ್ಮನೆ ಹಾಕ್ತೀವಿ. ಸ್ವಲ್ಪ ಸೋಡಾ, ಒಂದು ಪಾವು ಕಿಲೋ ಒಂದು ಅರ್ಧ ಕೆ ಜಿ ಅಷ್ಟು ಗೋಧಿ ಹಿಟ್ಟು ಹಾಕ್ಬೇಕ್ರಿ. ಅಂದರೆ ನೀವು ಎಷ್ಟು ಕುಂಬಳಕಾಯಿ ತೊಗೊಂಡಿರ್ತೀರಿ ಅದರ ಕ್ವಾಂಟಿಟಿ ರೀ. ಈಗ ನಾವು ತೊಗೊಂಡಿದ್ರೆ ನಾವು ಅರ್ಧ ಕೆ ಜಿ ಹಾಕೀವ್ರಿ. ಈಗ ನೀವು ಸ್ವಲ್ಪ ತೊಗೊಂಡ್ರೆ ಸ್ವಲ್ಪ ಹಾಕ್ಬೇಕು. ಬಟ್ ಬೇಕಾಗಿದ್ದು ಗೋಧಿ ಹಿಟ್ಟು, ಬೆಲ್ಲ, ಏಲಕ್ಕಿ ಲವಂಗ, ಸ್ವಲ್ಪ ಸೋಡಾ, ಇಷ್ಟು ಸಾಮಗ್ರಿಗಳು ಬೇಕಾಗ್ತಾರೆ. ಇದಕ್ಕೆ ಒಂದು ಚುಲರ್ ಬಿ ತೊಗೊಂಡು ಅದಕ್ಕೆ ಬೆಲ್ಲ ಹಾಕಿ ಫುಲ್ ಸಣ್ಣಗೆ ಜಜ್ಬೇಕ್ರಿ. ಬೆಲ್ಲನ ಸಣ್ಣ ಆಗೋ ಮಟ್ಟ ಫುಲ್ ಮೆತ್ತಗಾಕೈತ್ರಿ ಬೆಲ್ಲನೂ. ಅಷ್ಟು ಜಜ್ಜಿ ಅದಕ್ಕೆ ಮಿಕ್ಸ್ ಮಾಡ್ಬೇಕ್ರಿ. ಅದಕ್ಕಿಂತ ಮುಂಚೆ ಏಲಕ್ಕಿ ಲವಂಗ ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಬೇಕ್ರಿ. ಬೆಚ್ಚಗೆ ಮಾಡ್ಕೊಂಡು ಅವನು ಜಜ್ಬೇಕ್ರಿ. ಜಜ್ಜಿ ಕುದಿಸಿದ್ರೆ ಅಂದ್ರೆ ಲಘು ಕುಡ್ಕೊಲಿ ಅಂತ ರೀಸನಿಗೆ ಅಷ್ಟೇ ರೀ. ಎರಡೂ ಸಣ್ಣ ಜಜ್ಕೊಂಡು ಮಾಡ್ಕೊಂಡು ಭಾರಿ ಆಕೈತೆ ರೀ. ಈಗ ಕುಂಬಳಕಾಯ್ದೆಲ್ಲ ರೆಡಿ ಆಗಿರ್ತೈತೆ ರೀ. ಅದಕ್ಕೆ ಒಂದು ಸ್ವಲ್ಪ ಗೋಧಿ ಹಿಟ್ಟು ಮಿಕ್ಸ್ ಮಾಡ್ಕೊಬೇಕು. ಒಂದು ಸ್ವಲ್ಪ ಅಂತಂದ್ರೆ ಅದಕ್ಕೆ ಕ್ವಾಂಟಿಟಿ ನೀವು ನೋಡ್ಕೋಬೇಕ್ರಿ. ಈಗ ಸ್ವಲ್ಪ ಕುಂಬಳಕಾಯಿ ತೊಗೊಂಡಿದ್ರೆ ಸ್ವಲ್ಪ ಹಾಕ್ಬೇಕ್ರಿ. ಭಾಳಷ್ಟು ತೊಗೊಂಡಿದ್ರೆ ಈಗ ನಾವು ಅರ್ಧ ಕೆ ಜಿ ಆಗೋಷ್ಟು ತೊಗೊಂಡಿರಿ. ಅದಕ್ಕೆ ಅರ್ಧ ಕೆ ಜಿ ಗೋಧಿ ಹಿಟ್ಟು ಮಿಕ್ಸ್ ಮಾಡತ್ತೀವಿ ರೀ. ಚೆಂದಾಗಿ ಅವೆರಡು ಕುಡ್ಕೋಬೇಕ್ರಿ. ಅಂದ್ರೆ ನೆನೆಯಾಗಿ ಬಿಡ್ಬೇಕ್ರಿ. ಎರಡು ನೆನೆಬೇಕು. ಒಂದು ಸ್ವಲ್ಪ ಹೊತ್ತು ಒಂದು 10ರಿಂದ 15 ನಿಮಿಷ ನೆನೆಬೇಕು. ನೆನೆದ ಮೇಲೆ ಆಮೇಲೆ ಗಾರ್ಗಿ ಮಾಡ್ಬೇಕ್ರಿ. ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿರಿ. ಇನ್ನು ನೆಕ್ಸ್ಟ್ ಏನಿಲ್ಲ, ಬರೀ ಅವನ್ನ ಮಾಡಿ ಎಣ್ಣೆ ಕರೆದ್ಬಿಟ್ರೆ ಮುಗೀತು ರೀ. ಅಷ್ಟೇ ರೀ. ಇಷ್ಟು ಈಸಿ ಐತ್ರಿ. ಮಾಡಿರಿ ನೋಡಿರಿ.
ನೀವು ಮಾಡಿ ನೋಡಿರಿ ಒಂದ್ಸಲ ಮನ್ಯಾಗ ಟ್ರೈ ಮಾಡಿರಿ, ಮಸ್ತ್ ಆಕೈತೆ ರೆಸಿಪಿ, ಎಲ್ಲರೂ ಇಷ್ಟಪಡ್ತಾರೆ ಇದು. ನೋಡಿರಿ ಈ ರೆಸಿಪಿ ರೆಡಿ ಆಗೈತಿ. ಒಂದು ಈಟು ವಾಯ್ಸ್ ಹೆಚ್ಚು ಕಡಿಮೆ ಆಗೈತಿ, ಅದಕ್ಕೆ ಸಾರಿ ಕೇಳ್ತೀನಿ. ನಿಮ್ಗೇನು ಗೊತ್ತಾಗಲಿಲ್ಲ ಅಂತಂದ್ರೆ ಕಮೆಂಟ್ ಮಾಡಿರಿ, ಅದ್ರಾಗೆಲ್ಲ ಇನ್ ಡೀಟೇಲಾಗೆಲ್ಲ ಹೇಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ. ನಾಳೆ ಮತ್ತು ಏನೇನು ಮಾಡ್ತೀವಿ ಏನಿಲ್ಲ ಅಂತ ಅದನ್ನು ಲಾಗ್ ಮಾಡ್ತೀನಿ, ನೋಡಿರಿ, ನಮಗೆ ಸಪೋರ್ಟ್ ಮಾಡಿರಿ. ಹ್ಯಾಪಿ ಮಕರ ಸಂಕ್ರಾಂತಿ ಇನ್ ಆಲ್. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.